ರೈಲ್ವೆ ಸ್ಟೇಷನ್ ಚಾ ಮಾರಿದ್ದೀನಿ ಅಂತ ಹೇಳಿದಾನಪ್ಪ. ನಾನು ಡಬಲ್ ಗ್ರಾಜುಯೇಟ್ ಆದನು, ಇಷ್ಟೆಲ್ಲ ನಿಘಂಟುಗಳನ್ನ ಬುಕ್ ಓದೇನು, ಕಾನ್ಸ್ಟಿಟ್ಯೂಷನ್ ಅಂತ ಅನಿಸ್ ನೋಡೋಣ. ರಾಹುಲ್ ಗಾಂಧಿ ಜೊತೆ ಪರಿಚಯ ಬಾನ್ ಟೆಲಿಪ್ರಾಂಪ್ಟ್ ಬಿಟ್ಟು ಅವೆಲ್ಲ ಕಾಪಿ ಮಾಡಿದಂಗಪ್ಪ. ಕಿವಿಯಾಗ ಮೂಗ್ನಾಗ ಇಟ್ಕೊಂಡು ಭಾಷಣ ಮಾಡೋದು ಅವೆಲ್ಲ ನಾಟಕ. ದೇಶದ ಜನ ಯಾರನ್ನ ಮೂರ್ಖರನ್ನ ಏನಾರ ಮಾಡ್ಬೋದು, ಹೌದಾ? ನಮ್ಮಂತರನ್ನೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಬಿಜೆಪಿ ಸುದ್ದಿ ತೆಗಿಬೇಡ ನನಗೆ. ನಾವು ಸರ್ವ ಜನಾಂಗದ ಶಾಂತಿಯ ತೋಟ. ಎಲ್ಲರೂ ನೀನು ಬೇಕು ನನಗೆ. ನಿನ್ನ ಪಾರ್ಟಿ ಬಿಜೆಪಿಗೆ ನೀನು ಅದೀಯಾ, ಇರು. ನಿನ್ನ ಸಂವಿಧಾನಾತ್ಮಕವಾದ ಹಕ್ಕು. ಅಣ್ಣ ನಾನು ಬಿಜೆಪಿಗೆ ಅದನಿ, ನಾ ಬಿಜೆಪಿಗೆ ವೋಟ್ ಮಾಡ್ತೀನಿ, ನಿನ್ನ ಹಕ್ಕಪ್ಪ. ನಾನು ಯಾಕೆ ಬಿಜೆಪಿಗೆ ವೋಟ್ ಮಾಡಬೇಡ ಅಂತ ನಾನು ಹೇಳಿ? ನಾನು ನಂಬಿಕೆ ಮಂದರ ಪಾರ್ಟಿ ಸಂವಿಧಾನ, ಕಾನೂನು, ಸತ್ಯ, ಶಾಂತಿ, ಬಡ ದೇಶವನ್ನು ಕಟ್ಟಿದಂಥ ಇವರು ಗಡಿನಾದ ಗಾಂಧಿ, ಅಬ್ದುಲ್ ಗಫರ್ ಖಾನ್, ಇವರೆಲ್ಲರ ಮಾದರಿಯಾಗಿ ರೋಲ್ ಮಾಡಲ್ ಇಟ್ಕೊಂಡ್ರು. ನಾನು ಗಾಂಧೀಜಿ, ಸತ್ಯ, ನೆಹರು ಬಡ ರಾಷ್ಟ್ರ ಕಟ್ಟಿದನು, ಸಂವಿಧಾನವನ್ನು ತಂದವರು, ಜಾರಿಗೆ ತಂದವರು ಅಂಬೇಡ್ಕರ್ ಅವರು, ಈ ಮೈಸೂರು ಸಂಸ್ಥಾನಕ್ಕಾಗಿ ಹೋರಾಡಿದ ಟಿಪ್ಪು ಸುಲ್ತಾನ್, ಗಾಂಧೀಜಿ ಬಲಿದಾನ ಆದರು, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ದೇಶಕ್ಕಾಗಿ ಬಲಿದಾನ ಆದರು. ಇವೆರಡು ಅಜ್ಜಿ ಅಪ್ಪ ಕಳ್ಕೊಂಡು ಹುಡುಗರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇಬ್ಬರೇ. ಸೋನಿಯಾ ಗಾಂಧಿ ಪರದೇಶದಿಂದ ಬಂದದಾಳ, ಹೆದರ್ದಂಗೆ ಪಾರ್ಟಿ ಮಾಡ್ತಾ ಇದ್ದಾಳ. ನಾವು ನೀವು ಈ ದೇಶದಾಗ ಹುಟ್ಟಿ ನಾವು ಹೆಂಗೆ ಹೆದರ್ಬೇಕು ಹೇಳ? ನಾವ್ಯಾಕೆ ಹೆದರೋಣ ನಾಗರಾಜ? ನಾವ್ಯಾಕೆ ಬಿಜೆಪಿ ಸೇರ್ಬೇಕು? ಇಶ್ಯೂಸ್ ಇಟ್ಕೊಂಡು ನಾಗರಾಜ ಬಿಜೆಪಿ ಸೇರ್ಪಡೆ ಮಾಡಿಕೊಳ್ಳಿ ಅಂತಂದು ಹೇಳಿ ನಾ ಬಿಜೆಪಿ ಸೇರು ಅಂತ ಹೇಳ್ತೀಯಲ್ಪ ನಾಗರಾಜ್ ಮೇದಾರ್. ಹೆಂಗಪ್ಪ ನಿಮ್ದು? ಬರ್ತಾನೆ ನಿಮ್ಮ ಮನೆ, ಬರ್ತಾನೆ ನಾನು ನಿಮ್ಮ ಮನೆ ಬಂದು ಚಾ ಕುಡಿದು ಮಾತಾಡೋಣಂತ. ಇಲ್ಲ ನೀ ಬಾ ನಮ್ಮ ಮನೆ. ಆಯ್ತು, ಈಗ ಅಷ್ಟೆಲ್ಲ ಆದ್ಮೇಲೆ